ಯಜಮಾನ್ರೆ, ಸಂಜೆ ಆಯಿತು, ಪುಟಾಣಿ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿದ್ದಾರೋ ಏನು ಮಾಡ್ತಿದ್ದಾರೋ ಒಂದು ಫೋನ್ ಮಾಡಿ ನೋಡ್ತೀರಾ? ಇನ್ನೊಂದು ಅರ್ಧ ಗಂಟೆ ನೋಡೋಣ ಪಾರು. ಆಗಲೂ ಬರಲಿಲ್ಲ ಅಂದರೆ ನಾನೇ ಅಮ್ಮಂಗೆ ಫೋನ್ ಮಾಡಿ ಪುಟಾಣಿ ಬಂದಿಲ್ಲ ಅಂತ ಹೇಳ್ತೀನಿ. ಹೆಂಗ್ಸೇನಾದರೂ ನಮ್ಮ ಪುಟಾಣಿ ಹತ್ರ ತರಲೆ ಮಾಡಿ ಅವಳಿಗೇನಾದರೂ ಬೈದಿದ್ದು ನನಗೆ ಗೊತ್ತಾದರೆ ನಾನಂತವಳನ್ನ ಖಂಡಿತ ಸುಮ್ಮನೆ ಬಿಡಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೀನು ಮಾತ್ರ ಅಲ್ಲ, ನಾನು ಆ ಅಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಈ ಮನೆಗೆ ಬಂದಾಗಿಂದ ನೆಮ್ಮದಿ ಅನ್ನೋದೇ ಇಲ್ದಂಗಾಗಿದೆ. ಎಲ್ಲರ ಮಧ್ಯೆ ತಂದು ಹಾಕೋದೇ ಆ ಅಮ್ಮನ ಕೆಲಸ ಆಗೋಗಿದೆ. ಇದ್ರ ಬಗ್ಗೆ ಅಕ್ಕನ ಹತ್ರ ಹೇಳಿದ್ರೆ ಅಕ್ಕ ನಂಬಲೇ ಇಲ್ಲ. ಜೊತೆಗೆ ಪುಟಾಣಿನ್ ಬೇರೆ ಆ ರತ್ನವೇಣಿ ಜೊತೆನೇ ಕಳ್ಸಿದ್ದಾರೆ. ಅತ್ಯಮ್ಮ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂದಮೇಲೆ ಅವ್ರು ಅದನ್ನು ಚೆನ್ನಾಗಿ ಯೋಚನೆ ಮಾಡೇ ತಗೊಂಡಿರ್ತಾರೆ. ಅವ್ರಿವಾಗ ಮನೇಲಿಲ್ಲ. ಅವ್ರ ನಿರ್ಧಾರ ಏನಾಗಿರುತ್ತೋ ಅವ್ರ ಮನೆಗೆ ಬಂದಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಕಾಯ್ಬೇಕಷ್ಟೆ. ಇವಳಿಗೇನು ಕೊಡಿಸ್ಲಿಲ್ಲ ಅಂತ ಮನೆಗೆ ಹೋದ್ಮೇಲೆ ಎಲ್ಲರೂ ಮುಂದೆ ನನ್ನ ಮೇಲೆ ಚಾಡಿ ಹೇಳಿದ್ರೆ ಅವಾಗ ನಾನೇನಪ್ಪ ಮಾಡಲಿ? ಹಾಂ, ಯಾವುದಕ್ಕೂ ಏನಾದರೂ ತಿನ್ನೋಕೆ ಒಂಚೂರು ಕೊಡಿಸಿ ಆಮೇಲೆ ಮನೆ ಕರ್ಕೊಂಡು ಹೋಗೋದು ಒಳ್ಳೇದು ಅನ್ಸುತ್ತೆ. ಪುಟಾಣಿ, ಏನಾದರೂ ತಿಂತೀಯಾ? ಹೊಟ್ಟೆ ಹಸಿವಾಗ್ತಿದ್ಯಾ? ಅದನ್ನ ಆಗ್ಲೇ ಹೇಳುತ್ತಾನೆ. ಇರು, ಅಲ್ಲಿ ಪಾನಿಪುರಿ ಅಂಗಡಿ ಇದೆ, ಅಲ್ಲಿಗೆ ಹೋಗಿ ನಿನಗೇನಾದ್ರೂ ಕೊಡಿಸ್ತೀನಿ. ನಿನಗೆ ಅದೇ ಕರೆಕ್ಟು. ನಡಿ. ಇಲ್ಲಿ ಕೂತ್ಕೋ, ನಾನು ತಗೊಂಡ್ಬರ್ತೀನಿ. ಚೆನ್ನಾಗಿದೀಯಾ? ಪುಟಾಣಿ, ಮನೇಲಿ ಕೇಳಿದ್ರೆ ಏನಂತ ಹೇಳ್ತೀಯಾ? ಮಸಾಲ ಪೂರಿ ಕೊಡ್ಸಿದ್ರು ಅಂತೀನಿ. ಬರೀ ಮಸಾಲ ಪೂರಿ ಮಾತ್ರ ಅಲ್ಲ, ಐಸ್ ಕ್ರೀಮು, ಜ್ಯೂಸು ಎಲ್ಲಾನು ಕೊಡಿಸ್ದೆ ಅಂತಾನು ಹೇಳ್ಬೇಕು. ಹಾಗೆ ಪಾರ್ಕ್ ಕರ್ಕೊಂಡೋಗಿರೋದನ್ನು ಹೇಳ್ಬೇಕು, ಸರಿನಾ? ಆದ್ರೆ ನೀವೇನು ಆಟನೇ ಆಡಿಸ್ಲಿಲ್ಲ. ಅದು ಪುಟ, ನೀನೆಲ್ಲಿ ಬಿದ್ದೋಗ್ಬಿಡ್ತೀಯೋ ಅನ್ನೋ ಭಯಕ್ಕೆ ನಾನು ಹಾಗೆ ಮಾಡ್ದೆ ಕಂದ. ನನ್ನ ಬಗ್ಗೆ ಮನೇಲಿ ಏನು ಹೇಳ್ಬೇಡ. ಇನ್ನೊಂದು ಬಿಟ್ಟು ಪಾನಿಪುರಿ ತಿಂತೀಯಾ? ಆಯ್ತಾಯ್ತು, ಕೊಡಿಸ್ತೀನಿ. ಆದ್ರೆ ಮನೆಯಲ್ಲಿ ಯಾರು ಏನೇ ಕೇಳಿದ್ರು ನಾನೇ ಮಾತಾಡ್ತೀನಿ. ಆದ್ರೆ ನೀನ್ ಮಾತ್ರ ಯಾರು ಏನೇ ಕೇಳಿದ್ರು ಬರೀ ತಲೆ ಮಾತ್ರ ಆಡಿಸ್ಬೇಕು, ಸರಿನಾ? ನೋಡಪ್ಪ, ಇನ್ನೊಂದು ಪ್ಲೇಟ್ ಪಾನಿಪುರಿ ಕೊಡಪ್ಪ. ಅಂತೂ ಇಂತೂ ಇಷ್ಟೊತ್ತರೆಗೂ ಇವಳನ್ನ ಕರ್ಕೊಂಡು ಸುತ್ತಾಡಿ ಹಬ್ಬ, ನನಗಂತೂ ಸುಸ್ತಾಗೋಯ್ತು. ಈಗ ಸೀದಾ ಮನೆಗೆ ಹೊರಡ್ತೀನಿ. ಬಂಗಾರಿ, ನಾವೆಲ್ಲರೂ ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ ಗೊತ್ತಾ? ಸುತ್ತಾಡಿದ್ದೆಲ್ಲ ಆಯ್ತಾ? ಏನ್ ತಿಂದ? ಎಲ್ಲೆಲ್ಲಿ ಹೋಗಿದ್ರಿ? ಅಯ್ಯೋ, ಅವಳು ಏನೇನ್ ಬೇಕು ಅಂತ ಕೇಳಿದ್ಲು ಅದನ್ನೆಲ್ಲಾನು ಕೊಟ್ಟಿದ್ದೀನಿ, ತಿನ್ಸಿದ್ದೀನಿ. ಬೇಕಾದ್ರೆ ನೀನೇ ಕೇಳು. ಈಗ ಬರ್ತಾ ಪಾನಿಪುರಿ ಬೇಕು ಅಂತ ಕೇಳಿದ್ಲು, ಅದನ್ನು ಕೊಡ್ಸಿದ್ದೀನಿ. ಅಲ್ಲೋ ಪುಟ್ಟ? ಯಾಕೋ ಕಂದ, ಯಾರೇನೇ ಮಾತಾಡಿದ್ರು ನೀನೇನು ಮಾತಾಡ್ತಾನೆ ಇಲ್ಲ. ಸುಸ್ತಾಗ್ತಿದ್ಯಾ ಬಂಗಾರಿ? ಪಾರು, ನನಗೆ ವಾಂತಿ ಬರೋ ತರ ಆಗ್ತಿದೆ. ವಾಂತಿನಾ? ಸರಿ ಬಾ. ಇದೇನಿದು?
ಖಾಲಿ ಗಾಯ ಮಾಡ್ಕೊಂಡಿದ್ಯಾ? ಹೇಗಾಯ್ತು? ಅಯ್ಯೋ, ಪಾರ್ಕಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಎಲ್ಲ ತರ್ಚಿರ್ಬೇಕು. ಏನೂ ಆಗಿಲ್ಲಪ್ಪ. ಅಲ್ವಾ ಪುಟ? ಅಲ್ರಿ ರತ್ನವೇಣಿಯವರೇ, ಮಾತಿಗೂ ಅಲ್ವಾ ಪುಟ್ಟ ಅಂತ ಕೇಳ್ತಿದ್ದೀರಾ. ನಮ್ಮ ಪುಟಾಣಿ ಅದಕ್ಕೆ ಏನು ಉತ್ತರ ಕೊಡ್ತಾ ಇಲ್ಲ. ನಮ್ಮ ಪುಟಾಣಿನ ಸರಿಯಾಗಿ ನೋಡ್ಕೊಂಡಿದ್ದೀರಾ ತಾನೇ? ನೋಡ್ಕೊಳ್ದೆ ಏನು, ಚೆನ್ನಾಗೇ ನೋಡ್ಕೊಂಡಿದ್ದೀನಿ ಗೊತ್ತಾ. ಆಯಿಂಟ್ಮೆಂಟ್ ಹಚ್ತೀನಿ, ಸ್ವಲ್ಪ ಉರಿ ಆಗುತ್ತೆ, ಆದರೆ ಬೇಗ ಹುಷಾರಾಗುತ್ತೆ. ಓಕೆನಾ? ಪುಟಾಣಿ ಏನಕ್ಕೆ ವಾಂತಿ ಮಾಡ್ಕೊಂಡ್ಲು? ಅವಳಿಗೆ ಏನೇನು ಕೊಡ್ಸಿದ್ರಿ ತಿನ್ನೋದಕ್ಕೆ? ಅದು ಬರ್ತಾ ಲಾಸ್ಟಲ್ಲಿ ಪಾನಿಪುರಿ ಬೇಕು ಅಂತ ಕೇಳಿದ್ಲು. ನಾನು ಕೊಡಿಸ್ದೆ, ಅವಳು ತಿಂದ್ಲು. ಅಲ್ಲಿದ್ದವರೆಲ್ಲ ಈ ಚೋಟ್ ಹುಡುಗಿ ಇಷ್ಟು ಚೆನ್ನಾಗಿ ಪಾನಿಪುರಿ ತಿಂತಾ ಇದ್ದಾಳಲ್ಲ ಅಂತ ಆಶ್ಚರ್ಯಪಟ್ರು. ಬಹುಶಃ ಅದಕ್ಕೆ ದೃಷ್ಟಿ ಆಗಿರ್ಬೇಕು ಅನ್ಸತ್ತೆ. ನಮ್ಮ ಪುಟಾಣಿ ಬಿದ್ದು ಗಾಯ ಮಾಡ್ಕೊಳ್ಳೋರ್ಗು ಏನು ಮಾಡ್ತಾ ಇದ್ರಿ ನೀವು? ಸರಿಯಾಗಿ ನೋಡ್ಕೋಬೇಕು ತಾನೇ? ನೋಡ್ತಾನೆ ಇದ್ದೆ ಕಣಪ್ಪ, ಆದ್ರೆ ಯಾರು ನನ್ನ ಕರ್ದಂಗಾಯ್ತು ಅಂತ ಈಗ ತಿರ್ಗಿ ನೋಡೋಷ್ಟರಲ್ಲಿ ಏಟ್ ಮಾಡ್ಕೊಂಡ್ಬಿಟ್ಟಿದ್ಲು. ನಾನು ಪುಟಾಣಿ ಕೇಳಿದೆ ಆಸ್ಪತ್ರೆ ಕರ್ಕೊಂಡು ಹೋಗ್ಲಾ ಅಂತ. ಆದ್ರೆ ಪುಟಾಣಿನೇ ನನಗೆ ನೋವಾಗ್ತಿಲ್ಲ ಅಜ್ಜಿ ಬೇಡ ಅಂದ್ಲು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಹೌದು, ಪುಟಾಣಿಗೋಸ್ಕರ ನೀವೆಲ್ಲರೂ ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀರಾ, ಆದ್ರೆ ಅತ್ತೆ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಓ, ನಾನು ಪುಟಾಣಿನ ಜೋಪಾನ್ವಾಗಿ ಕರ್ಕೊಂಡ್ ಬರ್ತೀನಿ ಅಂತ ಅತ್ತಿಗೆಗೆ ನನ್ನ ಮೇಲೆ ನಂಬಿಕೆ ಇರಬೇಕು. ಅದಕ್ಕೆ ಅನ್ಸತ್ತೆ ಅದಕ್ಕೆ ಇಲ್ಲಿಲ್ಲ. ಅಮ್ಮ, ಇಷ್ಟೊಂದು ದಿನ ಆದಮೇಲೆ ಆಫೀಸ್ಗೆ ಹೋಗಿದ್ರಿ, ಕೆಲಸ ಎಲ್ಲ ಚೆನ್ನಾಗಾಯ್ತಾ? ಇನ್ನು ಸ್ವಲ್ಪ ಬಾಕಿ ಇದೆಪ್ಪ ಅದಿ. ಏನ್ ರತ್ನವೇಣಿ, ಹೇಗಿತ್ತು ಇವತ್ತು ಇಡೀ ದಿನದ ನಿಮ್ಮ ಪ್ರೀತಿಯ ಮೊಮ್ಮಗು ಜೊತೆಗಿನ ಪಿಕ್ನಿಕ್ ಪ್ರಕರಣ? ಓಹೋ, ತುಂಬಾ ಚೆನ್ನಾಗಾಯ್ತು ಅದಕ್ಕೆ. ನಮ್ಮ ಪುಟಾಣಿನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರಿ, ಎಲ್ಲೆಲ್ಲಿ ಸುತ್ತಾಡ್ಸಿದ್ರಿ, ಏನೇನು ಕೊಡ್ಸಿದ್ರಿ, ಏನೇನು ತಿನ್ಸಿದ್ರಿ, ನೀವೇನೇನು ತಿಂದ್ರಿ ಎಲ್ಲ ವಿವರವಾಗಿ ಹೇಳಿ. ನಾನು ಮೊದಲು ಪುಟಾಣಿನ ಕರ್ಕೊಂಡು ಒಂದು ಐಸ್ ಕ್ರೀಮ್ ಅಂಗಡಿಗೆ ಹೋದೆ. ಐಸ್ ಕ್ರೀಮ್ ಅಂಗಡಿಗೆ ಹೋಗಿ 2 ಐಸ್ ಕ್ರೀಮ್ ತೊಗೊಂಡ್ರಿ ಅಲ್ಲ? ಹೌದು ಹೌದು, ಆದರೆ ಅದು ನಿಮಗೆ ಗೊತ್ತಾಯ್ತು? ಇಬ್ಬರಿದ್ದೀರಿ ಅಂದಮೇಲೆ 2 ಐಸ್ ಕ್ರೀಮ್ ತಾನೇ ತಗೋಬೇಕು. ಹೌದೌದು, ಅದು ಸರಿನೇ. ಆದರೆ ಪುಟಾಣಿನೇ ಆ 2 ಐಸ್ ಕ್ರೀಮ್ನು ಒಬ್ಳೆ ತಿನ್ಬಿಟ್ಲು. ಆಮೇಲೆ ಹಾಗೆ ಪುಟಾಣಿನ ಪಾರ್ಕ್ ಕರ್ಕೊಂಡು ಹೋದೆ. ಮಧ್ಯಾಹ್ನದವರೆಗೂ ಚೆನ್ನಾಗಿ ಆಟ ಆಡಿಸ್ದೆ. ಅಬ್ಬ, ನನಗಂತೂ ಸುಸ್ತಾಗೋಯ್ತು. ನಾನಲ್ಲಿ ವ್ಯಾಯಾಮ ಮಾಡೋದನ್ನ ಇಲ್ಲೇ ನೋಡ್ತಾ ನಿಂತ್ಕೊಂಡಿರು. ಪುಟಾಣಿ ಪಾರ್ಕಲ್ಲಿ ಆಟ ಆಡೋವಾಗ ಎದ್ದು ಬಿದ್ದು ಮಾಡಿ ಗಾಯ ಏನು ಮಾಡ್ಕೊಂಡಿಲ್ಲ ತಾನೇ? ಅದು ಅದಕ್ಕೆ ಪುಟಾಣಿಗೆ ಒಂದು ಚಿಕ್ಕ ಗಾಯ ಆಗ್ಬಿಟ್ಟಿದೆ ಅಷ್ಟೇ. ಅಯ್ಯೋ ಹೌದಾ? ಬಿದ್ದ ಮೇಲೆ ಆರೈಕೆ ಮಾಡಿದ್ರ? ಅಯ್ಯೋ ಮಾಡ್ದೆ ಅದಕ್ಕೆ. ನಾನೇ ಗಾಯದ ಮೇಲೆ ಉಪ್ಪು 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 ಅಂತ ಊದ್ದೆ. ಗಾಬರಿ ಆದೆ. ಪುಟಾಣಿ ಕೇಳ್ದೆ ಆಸ್ಪತ್ರೆ ಕರ್ಕೊಂಡು ಹೋಗ್ಲಾ ಪುಟ ಅಂತ. ಆದ್ರೆ ಪುಟಾಣಿನೇ ಬೇಡ ಅಜ್ಜಿ ಅಂದ್ಲು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ ಅದಕ್ಕೆ. ಏನಾಯ್ತು ಎಲ್ಲಿ? ಅಂತದೇನೂ ಆಗಿಲ್ಲ, ನಡಿ ನಡಿ. ಆಮೇಲೆ ಜ್ಯೂಸ್ ಅಂಗಡಿಗೆ ಹೋದ್ರಿ ಅಲ್ವಾ? ಹೌದು ಅದಕ್ಕೆ. ಆದ್ರೆ
ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಅರೆ ಪಾರ್ಕ್ಗೆ ಹೋಗಿ ಆಟ ಆಡಿ ಸುಸ್ತಾದ್ಮೇಲೆ ಜ್ಯೂಸ್ ಅಂಗಡಿಗೆ ತಾನೇ ಹೋಗ್ಬೇಕು. ಕಾಮನ್ ಸೆನ್ಸ್. ಹೌದೌದಕ್ಕೆ ಕರೆಕ್ಟಾಗಿ ಹೇಳಿದ್ದೀರಾ. ನಾವು ಜ್ಯೂಸ್ ಅಂಗಡಿಗೆ ಹೋಗಿದ್ವಿ. ಅಲ್ಲೂ 2 ಜ್ಯೂಸ್ ತಗೊಂಡ್ರಿ. ಆಹಾ ಹೌದು, ಅದಕ್ಕೆ ಇಬ್ಬರು ಇದ್ವಲ್ಲ, ಅದಕ್ಕೆ 2 ಜ್ಯೂಸ್ ಹೇಳ್ದೆ. ಆ 2 ಜ್ಯೂಸ್ನ ಪುಟಾಣಿ ಒಬ್ಳೆ ಕುಡಿದ್ಲು. ಆಮೇಲೆ ಮಧ್ಯಾಹ್ನ ಆಗೋಯ್ತು. ಒಂದು ದೊಡ್ಡ ಹೋಟ್ಲು ಕರ್ಕೊಂಡು ಹೋಗಿ ಚೆನ್ನಾಗಿ ಊಟ ಮಾಡಿದ್ದೆ. ಅಂತ ತಪ್ಪು ನಾನೇನ್ ಮಾಡ್ದೆ ಅದಕ್ಕೆ? ನೀವು ಮಾಡಿರೋ ತಪ್ಪಿಗೆ ಬರೀ ಹೊಡೆಯೋದಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಬೇಕು. ನಿಮಗೆ ಮನಸ್ಸಾದ್ರೂ ಹೇಗ್ ಬಂತು? ಇಡೀ ದಿನ ನಮ್ ಪುಟಾಣಿನ ಗೋಳು ಹೊಯ್ಕೊಂಡಿದ್ದೀರಲ್ಲ. ಅಮ್ಮ ಏನ್ ಹೇಳ್ತಾ ಇದ್ದೀರಾ ನೀವು? ಬೆಳಗ್ಗಿನಿಂದ ನಾನು ಯಾವ ಆಫೀಸ್ ಕೆಲ್ಸದ ಮೇಲೂ ಹೊರಗೆ ಹೋಗಿರ್ಲಿಲ್ಲ. ಅದೇ ಈ ರತ್ನವೇಣಿನ ಫಾಲೋ ಮಾಡ್ಕೊಂಡು ಹೋಗಿದ್ದೆ. ಒಂದ 2 ಟಾರ್ಚರ್ ಈಕೆ ಕೊಟ್ಟಿರೋದು ನಮ್ ಪುಟಾಣಿಗೆ. ಐಸ್ ಕ್ರೀಮ್ ಅಂಗಡಿಗೆ ಹೋಗಿ ಮಗುಗೆ ಐಸ್ ಕ್ರೀಮ್ ಇಷ್ಟ ಅಂತ ಗೊತ್ತಿದ್ರು 2 ಐಸ್ ಕ್ರೀಮ್ ತಗೊಂಡು ಮಗು ಕೊಡ್ದೇನೆ ತಾನು ಒಬ್ಬಳೆ ಕೂತ್ಕೊಂಡು ಬಾಯಿ ಚಪ್ಪರಿಸ್ಕೊಂಡು ತಿಂದಿದ್ದಾರೆ. ಪಾಪಲ್ಲಿ ಪುಟಾಣಿಗೆ ಜೋರ್ ಮಾಡಿದ್ದು ಅಲ್ದೆ ಪಾಪ ಅದು ಬಿದ್ದಾಗ ಮತ್ತೆ ಬದರಿಸಿದ್ದಾರೆ. ಒಂದಿಷ್ಟು ಆರೈಕೆನೂ ಮಾಡಿಲ್ಲ. ಮಗು ಜ್ಯೂಸ್ ಬೇಕು ಅಂತ ಕೇಳಿದಾಗ ಜ್ಯೂಸ್ ಅಂಗಡಿಗೆ ಕರ್ಕೊಂಡು ಹೋಗಿ 2 ಜ್ಯೂಸ್ ತಗೊಂಡು ಒಂದು ಜ್ಯೂಸನ್ನ ಗಟಗಟ ಅಂತ ತಾನೇ ಕುಡಿದು ಇನ್ನೊಂದು ಜ್ಯೂಸನ್ನ ಮಗು ತಗೊಳಕ್ಕೆ ಅಂತ ಹೋದಾಗ ಕಟಾರ್ ಅಂತ ಚೆಲ್ಲಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಕೊನೆಗೆ ಪುಟಾಣಿ ಎಲ್ಲಿ ಬಂದು ನಮ್ಮ ಹತ್ರ ನನ್ಗೇನು ಕೊಡ್ಸೇ ಇಲ್ಲ ಈ ಅಜ್ಜಿ ಅಂತ ಹೇಳ್ಬಿಡುತ್ತೋ ಅನ್ನೋ ನಮ್ಮ ಹೆದರಿಕೆಗೆ ರೋಡ್ ಸೈಡ್ ನಲ್ಲಿರೋ ಪಾನಿಪುರಿ ಗಾಡಿಯಿಂದ ಪಾನಿಪುರಿ ಕೊಡ್ಸಿದ್ದಾರೆ. ಅರಸನ ಕೋಟೆಗೆ ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಅವರಿಗೆ ಮೊದಲು ಕೊಟ್ಟು ಉಪಚಾರ ಮಾಡೋದೇ ಹೊಟ್ಟೆ ತುಂಬಾ ಊಟ. ಅಂಥದ್ರಲ್ಲಿ ನಮ್ಮನೆ ಮಹಾಲಕ್ಷ್ಮಿನ ಇಡೀ ದಿನ ಉಪವಾಸ ಹಾಕಿದ್ದಾರೆ ಈ ರತ್ನವೇಣಿ. ನಾಚಿಕೆ ಆಗಲ್ಲ ನಿಮ್ಗೆ? ನೀನು ಒಂದು ಹೆಂಗ್ಸ, ಅಂತ ತಪ್ಪು ನಮ್ ಪುಟಾಣಿ ಏನ್ ಮಾಡಿದಾಳೆ? ನಾನು ಎಷ್ಟು ಕೇಳಿಟ್ರು ಗೊತ್ತಿಲ್ಲ ಅಜ್ಜಿ, ಎಲ್ಲ ಅವರೇ ತಿನ್ಬಿಟ್ರು. ಇಷ್ಟು ವಯಸ್ಸಾಗಿದೆ, ನಾಚಿಕೆ ಆಗಲ್ವಾ ನಿಮ್ಗೆ?
ಆ ಎಳೆ ಕಂದಮ್ಮಂಗೆ ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀರಲ್ಲ, ನಿಮ್ಗೆ ಹೇಗ್ರಿ ಮನ್ಸು ಬಂತು? ಇನ್ಮೇಲೆ ನಮ್ಮ ಪುಟಾಣಿ ನೆರಳು ನಿಮ್ಮ ಹತ್ರ ಸುಳಿಯೋದಿಕ್ ಬಿಡಲ್ಲ, ನೋಡ್ತಾ ಇರಿ. ಇಷ್ಟು ದಿನ ನನ್ನ ಮೊಮ್ಮಗಳು, ನನ್ನ ಪ್ರೀತಿ ಮೊಮ್ಮಗಳು ಅಂತ ಕಟ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ರಿ, ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ರಿ. ಈಗ ಯಾಕೆ ಇಷ್ಟೊಂದು ತಾತ್ಸಾರ? ಹೇಳಿ ರತ್ನವೇಣಿ. ಯಾಕೆ ಅಂದ್ರೆ ಅವಳು ನನ್ನ ಮೊಮ್ಮಗಳಲ್ಲ. ಏನಂದ್ರಿ? ಪುಟಾಣಿ ನಿಮಗೆ ಮೊಮ್ಮಗಳ ಅಲ್ವಾ? ಅವಳು ಯಾವಾಗ್ಲೂ ಪಾರು ಹಿಂದೆನೆ ಸುತ್ತಾ ಇರ್ತಾಳೆ, ಅದಕ್ಕೆ ಹಾಗಂದೆ. ಮಗು ಪಾರು ಜೊತೆ ಹೋಗುತ್ತೆ ಅಂದ ಮಾತ್ರಕ್ಕೆ ಅದು ನಿಮ್ಮ ಮೊಮ್ಮಗಳ ಅಲ್ವಾ? ಜನನಿ ಹೆತ್ತ ಮಗಳು ಅನ್ನೋ ಸತ್ಯನ ಅಳಸಾಕಕ್ಕಾಗತ್ತಾ? ಪುಟ್ಟ ಮಗು ಅದು ತನಗೆ ಯಾರು ಇಷ್ಟನೋ ಅವ್ರ ಜೊತೆ ಹೋಗುತ್ತೆ, ಅವ್ರ ಜೊತೆನೆ ಇರುತ್ತೆ, ಆಟ ಆಡುತ್ತೆ. ಅದಕ್ಕೆ ಇಷ್ಟು ಎಳೆ ಕಂದನಿಗೆ ಹೀಗೆಲ್ಲ ಹಿಂಸೆ ಕೊಡ್ತಾರ? ಅವಳಿಗೆ ಜನನಿನೇ ಅಮ್ಮ ಆದ್ರೂ ಜಾಸ್ತಿ ಇಷ್ಟಪಡೋದು ಪಾರ್ವತಿನಿ. ಅವಳು ನನ್ನ ಜೊತೆ ಕೂಡ ಸರಿಯಾದ ಸಮಯನೇ ಕಲಿಯಲ್ಲ, ಅದಕ್ಕೆ ಕೋಪದಲ್ಲಿ ಈ ರೀತಿ ನಡ್ಕೊಂಡೆ. ಗೊತ್ತಿಲ್ಲದೆ ಏನು ತಪ್ಪು ಮಾಡ್ಬಿಟ್ಟಿದ್ದೀನಿ. ಇನ್ನು ಮುಂದೆ ಈ ರೀತಿ ಮಾಡಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅದಕ್ಕೆ. ಜೋಚಿ ಕರಿಬೇಡಿ ಅತ್ತಿಗೆ ಅಂತ ಈ ಬಾಯಿಂದ. ಪಾರ್ವತಿ, ಮಗುನ್ ಕರ್ಕೊಂಡು ಹೋಗು, ಊಟ ಮಾಡ್ಸಮ್ಮ. ಹೋಗು. ನಾನು ಮಾಡಿರೋ ತಪ್ಪಿಗೆ ನೀವು ನನಗೆ ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಅದಕ್ಕೆ. ಆದರೆ ಹೀಗಾಗಿದೆ, ನಾನು ಈ ರೀತಿ ಮಾಡಿದ್ದೀನಿ ಅಂತ ಜನನಿಗೆ ಮಾತ್ರ ಹೇಳಬೇಡಿ ಅದಕ್ಕೆ. ಯಾಕೆ? ಅವಳು ಪಾಪದ ಹುಡುಗಿ, ತುಂಬ ನೊಂದ್ಕೊಂಡ್ಬಿಡ್ತಾಳೆ ಅದಕ್ಕೆ. ಓಹೋ, ಅಂದ್ರೆ ನಿಮ್ ಪ್ರಕಾರ ಮಗುಗೆ ಹಿಂಸೆ ಆದ್ರೂ ಪರವಾಗಿಲ್ಲ, ಮಗು ನೊಂದ್ಕೊಂಡ್ರು ಪರವಾಗಿಲ್ಲ, ನಾವೆಲ್ಲ ನೊಂದ್ಕೊಂಡ್ರು ಪರವಾಗಿಲ್ಲ, ಜನನಿ ಮಾತ್ರ ನೊಂದ್ಕೋಬಾರ್ದು ಅಂತನಾ? ಅದು ಹಾಗಲ್ಲ ಅದಕ್ಕೆ. ನಾನು ಮಾಡಿರೋ ತಪ್ಪನ್ನ ದೊಡ್ಡದು ಮಾಡಿದೆ, ದೊಡ್ಡ ಮನ್ಸು ಮಾಡಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅದಕ್ಕೆ. ನೀವೀಗ ನನ್ನ ಕ್ಷಮಿಸಿಲ್ಲ ಅಂದರೆ ನಾನಿಲ್ಲಿ ಒಂದು ತೊಟ್ಟು ನೀರು ಕುಡಿಯಲ್ಲ, ಊಟನೂ ಮಾಡಲ್ಲ. ಓಹ, ಉಪವಾಸದ ನಾಟಕ ಬೇರೆ ಆಡ್ತಿದ್ದೀರೇನ್ರಿ? ನಿಮಗಿರೋ ದುಷ್ಟ ಬುದ್ಧಿಗೆ 4 ದಿನ ಏನು ತಿನ್ಲಿಲ್ಲ ಅಂತಂದ್ರು ನಿಮ್ಗೇನು ಆಗಲ್ಲ, ಆರಾಮವಾಗೇ ಇರ್ತೀರಾ. ಏನ್ ಬೆದರಿಸ್ತೀರಾ? ಇಲ್ಲಿ ನಿಮ್ ಬೆದರಿಕೆನ ಕೇಳೋರು, ಹೆದರ್ಕೊಳ್ಳೋರು ಯಾರು ಇಲ್ಲ, ನೆನ್ಪಿಟ್ಕೊಳ್ಳಿ. ಮತ್ತೇನಂದ್ರಿ? ಕ್ಷಮಿಸ್ಬೇಕಾ? ತಪ್ಪು ಮಾಡಿರೋರ್ನ ಕ್ಷಮಿಸಬಹುದು, ಆದ್ರೆ ಮುಚ್ಚು ಮರೆಯಲ್ಲಿ ವಿಶ್ವಾಸ ದ್ರೋಹ ಮಾಡಿದವ್ರನ್ನ ಯಾವತ್ತೂ ಕ್ಷಮಿಸಕ್ಕಾಗಲ್ಲ. ಅಂಥವ್ರು ಕ್ಷಮೆಗೆ ಅರ್ಹರು ಅಲ್ಲ. ಇವತ್ತಿಗೆ ಈ ಮನೆ ಋಣ ನಿಮಗ್ ಮುಗೀತು. ಇನ್ನು ಮುಂದೆ ನಿಮ್ಮ ದಾರಿ ನೀವು ನೋಡ್ಕೋಬೇಕು. ನಾಳೆ ಬೆಳಿಗ್ಗೆನೆ ಇಲ್ಲಿಂದ ಹೊರಟು ಹೋಗ್ಬೇಕು. ನೀವ
ಇವಾಗ ನೀವೇ ಹೊರಟೋಗ್ಬೇಕು. ತುಂಬಾ ಹಸುವಾಗಿತ್ತ ಕಂದ? ಹೋ ಪಾರು, ಅಜ್ಜಿ ಏನ್ ಕೇಳಿದ್ರೆ ಕೊಡ್ಸಿಲ್ಲ ಗೊತ್ತಾ? ಕಂದ ಯಾವತ್ತು ಅವ್ರ ಜೊತೆ ಆಚೆ ಹೋಗ್ಬೇಡ, ಸರಿನಾ? ಸರಿ. ತಿನ್ನು ಕಂದ.